ಬ್ರಿಟನ್ನ ಮದ್ಯ ತಯಾರಿಕಾ ಕಂಪನಿ ಡಿಯಾಜಿಯೋ RCB ತಂಡದ ಮಾಲೀಕತ್ವ ಹೊಂದಿದೆ. ಸರ್ಕಾರವು ಸನ್ಮಾನ ಕಾರ್ಯಕ್ರಮ ಆಯೋಜಿಸಿದ್ದು ಎಷ್ಟು ಸರಿ ಎಂಬ ಪ್ರಶ್ನೆ ಇದೆ. ವಿಧಾನಸೌಧದ ಸನ್ಮಾನ ಕಾರ್ಯಕ್ರಮ ನಡೆಯುತ್ತಿದ್ದಾಗಲೇ ಚಿನ್ನಸ್ವಾಮಿ ಕ್ರೀಡಾಂಗಣ ಹೊರಭಾಗದಲ್ಲಿ ಕಾಲ್ತುಳಿತದಿಂದ ನಡೆದ ಕೆಲವರು ಮೃತಪಟ್ಟ ಸುದ್ದಿ ಬಂದಿತ್ತು. ಹಾಗಿದ್ದರೂ ರಾಜ್ಯಪಾಲರು, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಗೃಹ ಸಚಿವರು ಮತ್ತು ಇತರ ಸಚಿವರು ಹಾಜರಿದ್ದು ಕಾರ್ಯಕ್ರಮವನ್ನು ಮುಂದುವರಿಸಿದರು. ಇದು ಸಂವೇದನೆ ಇಲ್ಲದ ನಡವಳಿಕೆ. ನಾನಲ್ಲ ಹೇಳ್ತಾ ಇರೋದು, ಅವರು. 11 ಮಂದಿ ಸತ್ತಿದ್ದಾರೆ ಎಂದು ಗೊತ್ತಾದ ಬಳಿಕವೂ ಚಿನ್ನಸ್ವಾಮಿ ಕ್ರೀಡಾಂಗಣದ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಜನರ ಜೀವ ಬಲಿ ಪಡೆದ ಹೊಣೆಯನ್ನು ಹೊರಬೇಕಾಗಿದ್ದು RCB ತಂಡದ ಮಾಲೀಕರು. ಸನ್ಮಾನ ಮಾಡಿ ಸಂಭ್ರಮಿಸಿ ಅಕ್ಷಮ್ಯ. ಈ ಎಲ್ಲಕ್ಕೂ ಉತ್ತರದಾಯಕ ನಿರ್ಣಯ ಆಗಬೇಕು. ಇದು ಪ್ರಜಾವಾಣಿ ಎಡಿಟೋರಿಯಲ್. ನಾನು ಕೇಳೋಕ್ಕೆ ಇಷ್ಟಪಡ್ತೇನೆ. ಅವ್ರು ಬರೆದಿರೋದು ಅಂದರೆ ಮುಖ್ಯಮಂತ್ರಿ ಜವಾಬ್ದಾರಿ ಹೊರಬೇಕು. ನಾನು ವಿರೋಧ ಪಕ್ಷವಾಗಿ ನಾನು ಕೇಳ್ತಾ ಇದ್ದೆ, ಇಷ್ಟೊಂದು ಸಾವಿಗೆ ಹೊಣೆ ಯಾರು ಹೊರ್ತೀರ ನೀವು? ಇವತ್ತು ನಿಮಗೆ ಅವಕಾಶ ಇದೆ, ಇವತ್ತು ಅವಕಾಶ ಇದೆ. ನಿಮಗೇನಾದರೂ ಹೃದಯ ಇದ್ದರೆ, ಪ್ರೀತಿ ಇದ್ದರೆ, ಸಂವೇದನೆ ಇದ್ದರೆ ಒಂದು ಸರಿ ಎದ್ದು ನಿಂತು, ನನಗೋಸ್ಕರ ಅಲ್ಲ, ಎಲ್ಲರಿಗೋಸ್ಕರ ಒಂದು ಸರಿ ಎದ್ದು ನಿಂತು ಒಳ್ಳೆ ಹೃದಯ ಇದ್ದರೆ, ಮಕ್ಕಳೇ ತಪ್ಪಾಯ್ತಪ್ಪ ಕ್ಷಮಿಸ್ಬಿಡಿ ಅಂತ ಹೇಳಿದ್ರೆ ಮುಗ್ದೋಯ್ತು. 11 ಜನಕ್ಕೆ ಶಾಂತಿ ಆದರೂ ಸಿಗ್ತದೆ. ಇಲ್ಲ ಅಂತ ಹೇಳಿದ್ರೆ ಈ ಹೊಣೆಯನ್ನು ಪ್ರಜಾವಾಣಿಯವರು ಹೇಳಿದ್ದಾರೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನೀವು ಗೃಹ ಸಚಿವರು, ನೀವೇ A1, A2, A3 ನೀವೇ ಹೊರಬೇಕು. ನೈತಿಕ ಹೊಣೆಯನ್ನು ಹೊರಬೇಕು. ರಾಜೀನಾಮೆ ಕೊಡಬೇಕು. ಈ ಶಿಷ್ಟಾಚಾರದಲ್ಲಿ ಯಾರ್ಯಾರು ಅಧಿಕಾರಿಗಳು ಪಾಲ್ಗೊಂಡಿದ್ದಾರೆ, ತಪ್ಪು ಮಾಡಿದ್ದಾರೆ, ಮುಖ್ಯಮಂತ್ರಿಗಳಿಗೆ ನಿಮಗೆ ಸಲಹೆ ಕೊಡದೆ ತಪ್ಪು ಮಾಡಿದ್ದಾರೆ, ಅವ್ರಿಗೂ ಶಿಕ್ಷೆ ಆಗಬೇಕು. ಈ ಥರ ಘಟನೆ ಇನ್ನು ಮುಂದೆ ನಡಿಬಾರ್ದು. ಎಲ್ಲರೂ ಕೂಡ ನಾನು ಹೇಳೋವಂಥದ್ದು, ಇದಕ್ಕೆ ಒಂದು ಕಾನೂನು ಪಾಟೀಲ್ರ ಇದಕ್ಕೊಂದು ಏನಾದರೂ ಒಂದು, ನನಗೆ ಗೊತ್ತಿಲ್ಲ, ಸದನ ಸಮಿತಿ ಆದರೂ ನೇಮಕ ಮಾಡಿ. ನನಗೆ ಗೊತ್ತಿಲ್ಲ, ನೀವೇ ಇರ್ತೀರಿ ಸದನ ಸಮಿತಿ. ಇನ್ನು ಮುಂದೆ ಯಾರು ಹಿಂಗೆ ಸಾಯಬಾರ್ದು. ಈ ಥರ ಘಟನೆಗಳಿಗೆ ಅವಕಾಶ ಮಾಡಿಕೊಡ್ದಾಗ ಏನಾನ ಒಂದು ರೂಲ್ಸ್ ಫ್ರೇಮ್ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಇನ್ನೊಂದು ಕಡೆ ಈ ಘಟನೆ ಆಗ್ಬೋದು. ನಮ್ಮ ರಾಜ್ಯ ಮಾಡಿರೋದನ್ನ ಬೇರೆ ರಾಜ್ಯಗಳು ತೊಗೊಬೇಕು. ಈ ಆದೇಶವನ್ನು ಬೇರೆ ರಾಜ್ಯದವರು ತಗೊಂಡು ಪಾಲನೆ ಮಾಡಬೇಕು. ಆ ಥರದ ಒಂದು ವ್ಯವಸ್ಥೆಯನ್ನು ನಮ್ಮ ಸರ್ಕಾರ ಮಾಡಬೇಕು.